ನಮಸ್ಕಾರ ಗೆಳೆಯರೆ, ನಮಸ್ಕಾರ ಗಾಯ್ಸ್. ಓಕೆ ಸೊ ಗಾಯ್ಸ್, ಹಿಯರ್ ವಿ ಆರ್. ಓ ಮೈ ಗಾಡ್, ಆಕ್ಚುಲಿ ಈ ತರ ನಾನು ವಿಡಿಯೋಸ್ ಮಾಡ್ತಿರೋದು ಫಸ್ಟ್ ಟೈಮು, ಹಾಗಾಗಿ ಸ್ವಲ್ಪ ನನಗೆ ಚೆಕ್ ದಿಸ್ ಬ್ಯೂಟಿಫುಲ್ ಕಾರ್ ಗಾಯ್ಸ್. ಏನ್ ಮಾಡೋದು ಗೊತ್ತಿಲ್ಲ. ಇದು ನೋಡಕ್ಕೆ ನಿಮ್ಗೆ ಸ್ವಲ್ಪ ಕಾಂಪ್ಯಾಕ್ಟ್ ತರ ಅನಿಸ್ಬೋದು. ನೀವು ನೋಡ್ತಿರೋದು ಸುಬಾರು WRX, ಒನ್ ಆಫ್ ದ ಫೇಮಸ್ ಕಾರ್ಸ್ ಇನ್ WRX. ಇದು ಈ ಮಾಡಲ್ ಬಂದು ಸುಬಾರು WRX, ಬಟ್ ಇದರಲ್ಲಿ ಸುಬಾರು WRX TR ಅಂತ ಇದೆ, ಮತ್ತೆ ಸುಬಾರು WRX GR ಅಂತ ಇದೆ. ಒಂದು ಸೆಕೆಂಡ್, ಯಾರು ಫೋನ್ ಮಾಡ್ತಾರೆ. I'm doing great. How are you doing? What is WRX? WRX ಅಂತಂದ್ರೆ ವರ್ಲ್ಡ್ ರ್ಯಾಲಿ ಎಕ್ಸ್ಪೆರಿಮೆಂಟರ್ ಅಂತ. ಸೊ ಏನಕ್ಕೆ ಈ ವರ್ಲ್ಡ್ ರ್ಯಾಲಿ ಅನ್ನೋ ಹೆಸರಿದೆ ಇದಕ್ಕೆ ಅಂತ ನೀವು ಯೋಚನೆ ಮಾಡ್ತಿದ್ದೆ. ಸುಬಾರು WRX, ಒನ್ ಆಫ್ ದ ಫೇಮಸ್ ಕಾರ್ಸ್ ಇನ್ WRC. ಥ್ಯಾಂಕ್ ಯು. ವರ್ಲ್ಡ್ ರೇಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಸುಬಾರು ತುಂಬಾನೇ ದಾಖಲೆಗಳು ಮಾಡಿದೆ, ಪರ್ಟಿಕ್ಯುಲರ್ಲಿ ಈ ಪರ್ಟಿಕ್ಯುಲರ್ ಕಾರು. ಸುಬಾರು ಅವರು ಫೋನ್ ಮಾಡಿ ಈ ಥರ ಒಂದು ಗಾಡಿ ಇದೆ, ಹೊಸ ಗಾಡಿ ಇದೆ, ರಿವ್ಯೂ ಮಾಡ್ತೀರಾ ಅಂತಂದ್ರು. ನಾನು ಅನ್ಕೊಂಡೆ ವೈ ನಾಟ್. ಸೊ ಬೇಸಿಕಲಿ ಗೈಸ್, ನಿಮಗೆ ಎಷ್ಟೋ ಜನಕ್ಕೆ ಯಾರಿಗೆ ಈ ಕಾರು ಸೂಟಬಲ್ ಅಂತ ಯೋಚನೆ ಮಾಡೋದಾದ್ರೆ, ಈ ಕಾರಿನ ಬೆಲೆ ದುಬೈಲಿ ಅರೌಂಡ್ 148,000 ಇಂದ ಹಿಡಿದು 186,000 ಆಗುತ್ತೆ. ಅಂದರೆ ಇಂಡಿಯಾ ರುಪೀಸಲ್ಲಿ ಅರೌಂಡ್ 35,000 ಒಂದು 45 ಲಕ್ಷ ಆಗುತ್ತೆ. ಇಂಡಿಯಾ ಇಸ್ ಗ್ರೇಟ್. ಸೊ 30 45 ಲಕ್ಷಕ್ಕೆ ಒಂದು ಸ್ಪೋರ್ಟ್ಸ್ ಕಾರ್. ಇದು ಆಕ್ಚುಲಿ ಸಿಡರ್ ಆದ್ರೂ ಕೂಡ ಹೊಟ್ಟೆ ಸಿದೆ ಗೈಸ್ ತುಂಬ ನನಗೆ. ಐ ವುಡ್ ಕಾಲ್ ದಿಸ್ ಎಸ್ ಎ ಸ್ಪೋರ್ಟ್ಸ್ ಕಾರ್. ಯಾಕಂತಂದ್ರೆ ಐ ಶುಡ್ ಸಿ ದ ಇಂಜಿನ್, ದ ಪರ್ಫಾರ್ಮೆನ್ಸ್, ದ ಹ್ಯಾಂಡ್ಲಿಂಗ್, ಇವೆಲ್ಲ ಕೂಡ ಒಂದು ಸ್ಪೋರ್ಟ್ಸ್ ಕಾರ್ ಅಲ್ಲಿ ಇರಬೇಕಾದ ಒಂದು ಫೀಚರ್ಗಳು. ಅದು ಖಂಡಿತ ಈ ಕಾರ್ ಇದೆ. ಈಗ ನಾಟಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ. ಈ ಕಾರು ಹೋಂಡಾ ಸಿವಿಕ್ ಟೈಪ್ ಆರ್ಗೆ ಕಾಂಪೀಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಹೋಂಡಾ ಸಿವಿಕ್ ಅಲ್ಲಿ IS ಅಂತ ಒಂದು ಮಾಡಲ್ ಇದೆ, ಆ ಮಾಡಲ್ಗೆ ಇದು ಖಂಡಿತವಾಗ್ಲೂ ಕಾಂಪೀಟ್ ಮಾಡುತ್ತೆ. ದುಬೈ ಎಲ್ಲ ಓಕೆ ಗುರು, ಬಟ್ ದುಬೈಲಿ ಏನು ತೊಂದರೆ ಅಂತಂದ್ರೆ ಇಲ್ಲಿ ಕನ್ನಡ ಹೋಟ್ಲುಗಳೇ ಕಡಿಮೆ. ಇಲ್ಲಿ ನನ್ನ ಗಾಡಿ ಹೋಂಡಾ ಸಿವಿಕ್ ತಗೋಬೇಕಾದ್ರೆ ಈ ಕಾರ್ನ ಆಕ್ಚುಲಿ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೆ, ಬಟ್ ಇದು ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಇದಕ್ಕೆ ಯೂಸ್ ಮಾಡೋದು 2.4 ಲೀಟರ್. ಓಕೆ, ಬೈ ದ ವೇ ಗಾಯ್ಸ್, ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. 4 ಸಿಲಿಂಡರ್ ಬಾಕ್ಸರ್ ಇಂಜಿನ್ ವಿತ್ ಟರ್ಬೋ. ಎಸ್ ಗಾಯ್ಸ್, ಇದರಲ್ಲಿ ಟರ್ಬೋ ಕೂಡ ಇದೆ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಇಟ್ ಗಿವ್ ಸಮ್ ಎಕ್ಸ್ಟ್ರಾ ಬೂಸ್ಟ್, ಎಕ್ಸ್ಟ್ರಾ ಪವರ್ ಕೊಡುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಕ್ರೇಜಿ ಅಂತಂದ್ರೆ, ಇದಕ್ಕೆ ಚೆಕ್ ದ ಎಕ್ಸಾಸ್ಟ್ ಆಫ್ ದಿಸ್ ಕಾರ್. ಇದಕ್ಕೆ ಆಕ್ಚುಲಿ ಎಷ್ಟಿಗೆ ಮಫ್ಲರ್ ಹಾಕಿದ್ದಾರೆ. ಇದು ಎಕ್ಸ್ಟ್ರಾ ಇದು ಮಫ್ಲರ್ ಕಾಣ್ತಿದೆಯಲ್ಲ ನಿಮಗೆ, ಇದು ಆಕ್ಚುಲಿ STA ಇದು. ಈ ಮಾಡಲ್ಗೆಲ್ಲ ಬರಲ್ಲ, ಬಟ್ ಪರ್ಟಿಕ್ಯುಲರ್ ಈ ಕಾರ್ಗೆ ಆ ಒಂದು STA ಮಫ್ಲರ್ ಯೂಸ್ ಮಾಡಿದ್ರೆ ಅದರಿಂದ ಏನಪ್ಪ ಅಂತಂದ್ರೆ ಒಂದು ಸೌಂಡ್ ಬರ್ತಾ ಇರುತ್ತೆ. ನೀವು ಐಡ್ಲಿಂಗ್ ಅಲ್ಲಿ ಇದ್ರೆ ದಟ್ ವಿಲ್ ಗಿವ್ ಯು ಸಮ್ ಎಕ್ಸ್ಟ್ರಾ ಪ್ಲೆಷರ್ ಫಾರ್ ಯು. ಲೆಟ್ಸ್ ಚೆಕ್ ಔಟ್ ದ ಎಕ್ಸ್ಟೀರಿಯರ್ ಗೈಸ್. ಸೊ ಎಕ್ಸ್ಟೀರಿಯರ್ ನೋಡಿ ಮಾಡಿದ್ರೆ ಇಂಡಿಯಾದಲ್ಲೇ ಕಾಣಕ್ಕಲ್ಲ ಅಂತ ಇಲ್ಲಿ ನೋಡಿ. ನಾನು ದೂರದಿಂದ ಇದು ಆಕ್ಚುಲಿ ಕಾರ್ಬನ್ ಫೈಬರ್ ತರ ಕಾಣುತ್ತೆ, ಬಟ್ ಆಕ್ಚುಲಿ ಕಾರ್ಬನ್ ಫೈಬರ್ ಅಲ್ಲ, ಇದೊಂಥರ ಪ್ಲಾಸ್ಟಿಕ್ ಪ್ಯಾನಲ್ ಅಷ್ಟೇ. ಬಟ್ ಥ್ರೂ ಔಟ್ ದ ಫೆಂಡರ್, ಥ್ರೂ ಔಟ್ ದ ಸೈಡ್ ಕಟ್ ಎಲ್ಲ ಇಲ್ಲೇ ಇದ್ರೆ ವೆಲ್ಕಮ್ ಮಾಡೋಕ್ಕೆ ಹಾಕಿದ್ದಾರೆ. ಇದು ಸ್ವಲ್ಪ ನಿಮಗೆ ಸಮಥಿಂಗ್ ಡಿಫ್ರೆಂಟ್ ಸ್ಪೋರ್ಟ್ ಲುಕ್ ಕೊಡುತ್ತೆ. ಹಾಗೆ ಹಿಂದೆ ಬಂದರೂ ಕೂಡ ದೋಸೆ, ಇಡ್ಲಿ, ಮುದ್ದೆ, ಚಿಕನ್ ಕಬಾಬ್, ರಿಯಲಿ ಅಮೇಸಿಂಗ್ ಗೈಸ್. ಲಿಟ್ರಲಿ ಹಿಂದ್ಗಡೆ ಮಾತ್ರ ಇಟ್ ಈಸ್ ಸೋ ಅಗ್ರೆಸಿವ್. ಎರಡು ಡ್ಯುಯಲ್ ಎಕ್ಸಾಸ್ಟ್ ಮಾತ್ರ ಸಖತ್ತಾಗಿ ಕಾಣುತ್ತೆ ಮಾತ್ರ. ಮಂಡ್ಯದ ಸಡಗರ ಕೊಡಿ. ಆ್ಯಂಡ್ ಬೈ ದ ವೇ, ಥ್ಯಾಂಕ್ಸ್ ಟು ಅಲ್ಕೂರಿ ಮೋಟರ್ಸ್. ಸೊ ಅವರು ಈ ಕಾರ್ನ ನನಗೆ ಕೊಟ್ಟಿದ್ರು. ಒಂದು 2-3 ಡೇಸ್ ಇಂದ ನಾನು ಓಡಿಸ್ತಾ ಇದ್ದೀನಿ. ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಕಾರ್ ಗೈಸ್. ಓಹೋ, ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನೋಡ್ತಾ ಇದ್ದಾರೆ. ನನಗೆ ಡ್ರೈವ್ ಮಾಡ್ಬೇಕಾದ್ರೆ ಕೊಡೋ ಫೀಲ್ ಐ ಆಮ್ ಗೋನಾ ಶೋ ಯು ದಟ್. ಎಷ್ಟೋ ಜನಕ್ಕೆ ಮುದ್ದೆ ಮುರಿಯಕ್ಕೆ ಬರಲ್ಲ ಗೊತ್ತಾ. ಇದರಲ್ಲಿ ಆಕ್ಚುಲಿ ಒಂದು ಟರ್ಬೋ ಇದೆ. ಕ್ಯಾನ್ ಎನಿಬಡಿ ಫೈಂಡ್ ದ ಟರ್ಬೋ? ಬಟ್ ಇದು 270 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 260 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಅವಾಗಲೇ ಹೇಳಿದಾಗ ಇದು ಆಕ್ಚುಲಿ 4 ಸಿಲಿಂಡರ್ ಲೈಕ್ ಬಾಕ್ಸರ್ ಇಂಜಿನ್. ಇಂಜಿನ್ ಬೇ ಲುಕ್ ಸಿಂಪಲ್. ಮುದ್ದೆನ ಆಕ್ಚುಲಿ ಇಲ್ಲಿ ಮುರಿಬೇಕು, ಹಂಗೆ ಸ್ಲೈಡ್ ಹಿಂಗೆ ಸೈಡ್ ಆಗಬೇಕದು ತೋರ್ಲಾ. ಬಟ್ ಇದರಲ್ಲಿ ಆಕ್ಚುಲಿ ನಿಮಗೆ ಮ್ಯಾನುವಲ್ ಕೂಡ ಸಿಗುತ್ತೆ ಅಥವಾ ಆಟೋಮೆಟಿಕ್ ಕೂಡ ಸಿಗುತ್ತೆ. ಇದು ಬೇಸಿಕಲಿ ಇದು ಆಟೋಮೆಟಿಕ್ ಗಾಡಿ. ಸೊ ಮ್ಯಾನುವಲ್ ಬಂದರೆ 6 ಸ್ಪೀಡ್ ಮ್ಯಾನುವಲ್ ಸಿಗುತ್ತೆ. ಆಟೋಮೆಟಿಕ್ ಅಂತ ಅಂದರೆ 8 ಸ್ಪೀಡ್ ಆಟೋಮೆಟಿಕ್ ವಿತ್ CVT ಇಂಜಿನ್, CVT ಟ್ರಾನ್ಸ್ಮಿಷನ್ ಸಿಗುತ್ತೆ. CVT ಟ್ರಾನ್ಸ್ಮಿಷನ್ ಇಸ್ ಕೈಂಡ್ ಆಫ್ ಟ್ರಾನ್ಸ್ಮಿಷನ್ ಅಂತಂದರೆ ಕಂಟಿನ್ಯೂಯಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಚೆಟ್ಟಿನಾಡು ಮುದ್ದೆ ಕಡೆಕುಮ. ಸೊ ಅದ್ರಲ್ಲಿ ನಿಮಗೆ ಈ ಗೇರ್ ಚೇಂಜ್ ಆಗೋದು ನಿಮಗೆ ಫೀಲ್ ಆಗಲ್ಲ, ಲೈಕ್ ಇಟ್ ವಿಲ್ ಬಿ ಚೇಂಜಿಂಗ್. ಬಟ್ ತುಂಬ ರಿಲೇಬಲ್ ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಹೋಂಡಾ ಸಿವಿಕ್ ಕೂಡ CVT ಇಂಜಿನ್. ಇಟ್ಸ್ ಕೈಂಡ್ ಆಫ್ ರಿಲೇಬಲ್ ಗಾಯ್ಸ್. ಈಗ 1-2 ಗೇರಿಂದ ಅಂತ ಹೋಗ್ತಾ ಇರುತ್ತಲ್ಲ, ಅದು ನಿಮ್ಗೆ ಫೀಲ್ ಆಗಲ್ಲ. ಕೇಪಕ್ಕಲ್ಲಿ ಇವೆಲ್ಲ ತುಂಬ ಇಂಜಿನಿಯರಿಂಗ್ ಮಾತುಗಳು, ಇವೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಈ ಥರ ತಿಳ್ಕೊಬೇಕಂದ್ರೆ CVT ಇಂಜಿನ್ ವರ್ಕಿಂಗ್ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಬರುತ್ತೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದ ಇಂಟೀರಿಯರ್. ಮ್ಯಾನ್, ಐ ರಿಯಲಿ ಲವ್ ದ ಇಂಟೀರಿಯರ್. ಟು ಬಿ ಆನೆಸ್ಟ್, ಐ ಲವ್ ದ ಇಂಟೀರಿಯರ್ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಚೆಕ್ ದಿ ಸ್ಟೇರಿಂಗ್ ಆಯಿತಾ. ಈ ಥರ ಸ್ಕ್ವೇರ್ ಕಟ್ ಇರುತ್ತಲ್ಲ ಕೆಳಗಡೆ, ಅದು ನಂಗೆ ಭಾಳ ಇಷ್ಟ ಆಗೋರು. ಒಂಥರ ತುಂಬ ಸ್ಪೋರ್ಟಿ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಈ ಥರ ಸ್ಕ್ವೇರ್ ಕಟ್ಗಳು. ಇದನ್ನು ಇದು ಆ್ಯಕ್ಚುಲಿ ಮಿಡ್ ವರ್ಷನ್ ಅಲ್ಲ, ಇದರಲ್ಲಿ ಹೈ ಎಂಡಲ್ಲಿ ನಿಮಗೆ ರಕೇರೋ ಬಕೆಟ್ ಸೀಟ್ ಸಿಗುತ್ತೆ ವಿತ್ ಸನ್ ರೂಫ್ ಕೂಡ ಸಿಗುತ್ತೆ, ಹಾಗೆ ಲೆದರ್ ಸೀಟ್ ಕೂಡ ಸಿಗುತ್ತೆ. ಬಟ್ ಇದೆಲ್ಲ ನಾರ್ಮಲ್ ಸೀಟು, ಬಟ್ ಫೀಲ್ ಲೈಕ್ ಸ್ವಲ್ಪ ಸ್ಪೋರ್ಟಿ ಸೀಟ್ ಥರ ಇದೆ. ಬಟ್ ಇಟ್ಸ್ ನಾಟ್ ಬಕೆಟ್ ಸೀಟ್, ಬಟ್ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಕ್ಲಾತ್ ಸಿಗುತ್ತೆ. ಆ್ಯಂಡ್ ಈ ಸೀಟ್ ಇದೆಯಲ್ಲ, ಈ ಸೀಟು ಯು ಕ್ಯಾನ್ ಅಡ್ಜಸ್ಟ್ ಮ್ಯಾನುವಲಿ, ಲೈಕ್ ಯು ಹ್ಯಾವ್ ಎ ಲೆವರ್ ಹಿಯರ್. ಬಟ್ ಈ ಸೀಟ್ ಇದೆಯಲ್ಲ, ದಿಸ್ ಡ್ರೈವರ್ ಸೀಟ್ ಇದೆಯಲ್ಲ, ಡ್ರೈವರ್ ಸೀಟ್ ಆ್ಯಕ್ಚುಲಿ ಇಸ್ ಆಟೋಮೇಟೆಡ್. ಹೊರಗಡೆ ಕೂಡ ನಿಮಗೆ ತುಂಬ ಕಾರ್ಬನ್ ಫೈಬರ್ ಟ್ರಿಮ್ಸ್ಗಳು ಕಾಣುತ್ತೆ ಇಲ್ಲಿ.
ಬಟ್ ದಿಸ್ ಇಸ್ ನಾಟ್ ಕಾಮನ್ ಫೈಬರ್. ಆನೆಸ್ಟ್ಲಿ ದಿಸ್ ಇಸ್ ನಾಟ್ ಕಾಮನ್ ಫೈಬರ್. ಅಲ್ಲೊಂದು ಡೋರ್ ಪ್ಯಾನಲ್ಲಿ, ಇಲ್ಲೊಂದು ಡೋರ್ ಪ್ಯಾನಲಲ್ಲಿ ಈ ಥರ ಕಾಮನ್ ಫೈಬರ್ ಟ್ರಿಮ್ಗಳು ಸಿಗುತ್ತೆ. ಬಟ್ ಐ ಫೀಲ್ ಲೈಕ್ ಇಟ್ಸ್ ಕಾಮನ್ ಫೈಬರ್, ಬಟ್ ಇಟ್ಸ್ ನಾಟ್ ಕಾಮನ್ ಫೈಬರ್. ಇಲ್ಲಿ ನೋಡಿ, ಇಲ್ಲೂ ಕೂಡ ಸಿಗುತ್ತೆ ನಿಮಗೆ. ಈ ಕಾರಣ ನಾನು 2 ಡೇಸಿಂದ ಓಡಿಸ್ತಾ ಇದ್ದೀನಿ. ಫಸ್ಟ್ ಡೇ ನನಗೆ ತುಂಬ ಕನ್ಫ್ಯೂಷನ್ ಆಯಿತು. ಸೋ ಮೆನಿ ಬಟನ್ಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಬಟನ್ಗಳು, ಇವೆಲ್ಲ ಏನು ಬಟನ್ನು, ಇವೆಲ್ಲ ಸೆಟ್ಟಿಂಗ್ಸ್ಗಳು ಹೇಗೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗ್ಬಿಡ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಈ ಗಾಡೀಲಿ ಈ ಒಂದು ಇನ್ಫೋಟೆಕ್ ಸಿಸ್ಟಮು, ದಿಸ್ ವಿಲ್ ಲಿಟ್ರಲಿ ಇದು ಎಷ್ಟು ದೊಡ್ಡದಿದೆ ಅಂತಂದರೆ, ಆ್ಯಕ್ಚುಲಿ ಇವೆಲ್ಲ 11.5 ಇಂಚ್ ಇನ್ಫೋಟೆಕ್ ಸಿಸ್ಟಮ್ ಇದೆ. ಪ್ರಿಟಿ ಮಚ್ ಯು ಕ್ಯಾನ್ ಆಕ್ಸೆಸ್ ಎವ್ರಿಥಿಂಗ್ ಇನ್ ದಿಸ್ ಇನ್ಫೋಟೆಕ್ ಸಿಸ್ಟಮಲ್ಲಿ. ರೇಡಿಯೋ, ಮೀಡಿಯಾ, ಫೋನ್, ಈವನ್ ದ ಕ್ಲೈಮೇಟ್ ಕಂಟ್ರೋಲ್ ಕೂಡ ನೀವು ಇಲ್ಲಿ ಈ ಥರ ಬಟನ್ ಇದೆ. ಸೊ ಐ ನಾಟ್ ಎ ಬಿಗ್ ಫ್ಯಾನ್. ಈಗ ಕ್ಲೈಮೇಟ್ ಕಂಟ್ರೋಲ್ನ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಸ್ಕ್ರೀನ್ ಟಚ್ ಅಂತಂದರೆ ಅದು ಐ ಡೋಂಟ್ ರಿಯಲಿ ಲೈಕ್ ಇಟ್. ಬಟ್ ಇದರಲ್ಲಿ ಇನ್ನೊಂದು ಏನಂತಂದರೆ, ನಿಮಗೆ ಈವನ್ ಯು ಗಾಟ್ ಎ ಫಿಸಿಕಲ್ ಬಟನ್ಸ್. ಇಫ್ ಯು ಡೋಂಟ್ ವಾಂಟ್ ಟು ಡೂ ಹಿಯರ್, ಯು ಕ್ಯಾನ್ ಡೂ ಹಿಯರ್. ಇದರಲ್ಲಿ ಆಂಡ್ರಾಯ್ಡ್ ಆಟೋ ಕೂಡ ಇದೆ, ಹಾಗೂ ಆ್ಯಪಲ್ ಕಾರ್ ಪ್ಲೇ ಕೂಡ ಇದೆ. ಸೊ ಯಾರಲ್ಲಿ ಬ್ರೋ, ಇದರಲ್ಲಂತೂ ತುಂಬಾ ಫೀಚರ್ಗಳಿದೆ. ಇದರಲ್ಲಿ ಸೇಫ್ಟಿ ಫೀಚರ್ ಎಷ್ಟಿದೆ ಅಂತಂದರೆ, ದಿಸ್ ಇಸ್ ದ ರೆಡಾರ್. ಆಯಿತಾ, ಕಾಣ್ತಿದೆ ಅಲ್ಲಿ, ಇದು ರೆಡಾರ್ ಆ್ಯಕ್ಚುಲಿ. ಇದರಲ್ಲಿ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಇದೆ, ಇದರಲ್ಲಿ ಅಡಾ ಸಿಸ್ಟಮ್ ಇದೆ, ಇದರಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಸೊ ತುಂಬಾ ಅಡ್ವಾನ್ಸ್ಡ್ ಗಾಡಿಗಳು ಇದು, ಒಂಥರ ಹೆವಿ ಅಡ್ವಾನ್ಸ್ಡ್ ಗಾಡಿ ಇದು. ಬಟ್ ಇದು ಒಳಗಡೆ ಕೂಡ ರೆಡಾರ್ ಇದೆ, ಅಂತಂದರೆ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇದೆ. ಸೊ ನೀವು ಮುಂದೆ ಹೋಗ್ತಿರ್ಬೇಕು, ಗಾಡಿ ಓಡಿಸ್ತಿರ್ಬೇಕಾದ್ರೆ ಫೋನ್ ಇಟ್ಕೊಂಡ್ರೆ ಆಟೋಮೆಟಿಕಲಿ ಅದು ನಿಮಗೆ ಬೀಪ್ ಕೊಡುತ್ತೆ. ಸೊ ದಿಸ್ ಇಸ್ ಕ್ರೇಜಿ. ಏನಂತಂದರೆ, ದುಬೈಲಿ ತುಂಬ ಬಿಸಿಲು ಗುರು, ಹೊರಗಡೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಗುರು, ನಿಜವಾಗ್ಲೂ. ಬೈ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಈ ಬಿಸಿಲಲ್ಲಿ 55 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಲಿ ಬಂದು ವೀಡಿಯೋ ಮಾಡ್ತೀನಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಕಲ್ಲಿ ನಿಮಗೆ 2 ಪರ್ಟಿಕ್ಯುಲರ್ ಸಪ್ರೇಟ್ AC ವೆಂಟ್ ಸಿಗುತ್ತೆ, ಆ್ಯಂಡ್ ಇಟ್ ಈಸ್ ವೆರಿ ಕಂಫಿ. ನಾಟ್ ಟು ಫರ್ಗೆಟ್, ಇವೆಲ್ಲ ಮೆಮೊರಿ ಸೀಟ್ಗಳಾಯ್ತಾ. ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದರ್ವೈಸ್ ಚೆನ್ನಾಗಿ ಫೈನ್ ಬೀಳ್ತದೆ. ಸೊ ಐ ರಿಯಲಿ ಲವ್ ದಿಸ್ ಕಾರ್ ಗಾಯ್ಸ್. ಲೈಕ್ ಇಟ್ಸ್ ಕೂಲ್, ಲೈಕ್ ಇಟ್ಸ್ ರಿಯಲಿ ಕೂಲ್ ಕಾರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆ್ಯಕ್ಚುಲಿ ಫ್ರೈಡೇ. ದುಬೈ ಇಷ್ಟೊಂದು ಫ್ರೀ ಇರುತ್ತೆ ಅಂತ ಅನ್ಕೋಬೇಡಿ ನೀವು. ಇವತ್ತು ಆ್ಯಕ್ಚುಲಿ ಫ್ರೈಡೇ, ಎಲ್ಲ ಪ್ರೇಯರ್ ಮಾಡೋಕ್ಕೆ ಹೋಗಿದ್ದಾರೆ, ಹಾಗಾಗಿ ಟ್ರಾಫಿಕ್ ಇಲ್ಲ. ಇದು ಕಾಣ್ತಿಲ್ಲ, ಇದು ಆ್ಯಕ್ಚುಲಿ ಟೋಲ್. ಅದು ಪಟ್ ಅಂತ ಹೊಡ್ಕೊಳ್ಳುತ್ತೆ ಟೋಲು. ನೀವೇನು ಇಂಡಿಯಾ ಥರ ನಿಂತ್ಕೊ ಸ್ಟಾಪ್ ಮಾಡ್ಬೇಕಂತೇನಿಲ್ಲ. ಟೋಲ್ ಹಂಗೆ ಅದ್ರ ಪಡಿ ಅದೇ ಹೊಡ್ಕೊಳ್ಳುತ್ತೆ. ಯೂಶ್ವಲಿ ದುಬೈ ಇಷ್ಟೊಂದೆಲ್ಲ ಫ್ರೀ ಇದ್ಬಿಟ್ರೆ ಆಹಾ ಪುಣ್ಯ ಗುರು. ಎನಿವೇಸ್, ಏನಂದರೆ ಇಂಡಿಯಾ ಥರ ನಾಯ್ಸ್ ಪೊಲ್ಯೂಷನ್ ಎಲ್ಲ ಆಗಲ್ಲ. ಇದು ದುಬೈಲಿ ಟ್ರಾಫಿಕ್ ಇರುತ್ತೆ ಅಷ್ಟೇ, ಯಾರು ಹಾಂಕ್ ಮಾಡಲ್ಲ, ಹಾಗಾಗಿ ಅದೊಂಥರ ಬೆನಿಫಿಟ್ ಆ್ಯಕ್ಚುಲಿ. ಸೊ ಹೀಗಂತ ಹೇಳ್ತಾ, ಓ ಮೈ ಗಾಡ್, ಚೆಕ್ ದ ವೇ, ಲೈಕ್ ಇಟ್ಸ್ ಅಮೇಜಿಂಗ್ ಟು ಡ್ರೈವ್ ಗೈಸ್ ದಿಸ್ ಕಾರ್. ಓ ಮೈ ಗಾಡ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. Floating in my mind, taking what I find.